ಬೆಚ್ಚುಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ, ಬಿಸಿ ಉಪ್ಪಿನಕಾಯಿ, ಟೊಮೆಟೊ ಹಣ್ಣಿನ ಉಪ್ಪಿನಕಾಯಿ. ಅದು ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ದಿಢೀರಾಗಿ ಮಾಡ್ಕೋಬೋದು. ಅದು ಒಂದು 5-6 ದಿವಸ ಇಟ್ಕೊಂಡು ತಿನ್ಬೋದು. ಹೊರಗಡೆ ಫ್ರಿಜ್ನಾಗಲ್ಲ, ಫ್ರಿಜ್ನಲ್ಲಂದರೆ ಒಂದು ವಾರ ಇಡ್ಬೋದು. ಅದು ಮಾಡಿ ತೋರಿಸೋದು ಏನೇನು ಬೇಕೋ ಎಲ್ಲ ಹೇಳ್ತೀನಿ. ಟೊಮೆಟೊ ಉಪ್ಪಿನಕಾಯಿ ಅಂದರೆ ಫಸ್ಟ್ ಟೊಮೆಟೊ, ಉಪ್ಪು, ಸಾಸಿವೆ, ಜೀರಿಗೆ, ಬೆಲ್ಲ, ಎಣ್ಣೆ, ಖಾರದ ಪುಡಿ, ಇಂಗು, 4 ಮೆಣಸಿನ್ಕಾಯಿ. ಅಷ್ಟು ಇದಕ್ಕೆ ಪುಡಿ ಮಾಡ್ಕೋಬೇಕು. ಉಪ್ಪಿನಕಾಯಿ ಪುಡಿ ಸ್ವಲ್ಪ, ಅದು ತೋರಿಸ್ತೀನಿ ಹೇಗಂತ. ಅದು ಮಾಡಿ ಪುಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಬೇರೆ ಉಪ್ಪಿನಕಾಯಿ ಕೂಡ ಹಾಕೋಬೋದು. ಅದನ್ನ ತೋರಿಸ್ತಾರೆ ಹೇಗೆ ಅಂತ. ಅಷ್ಟು ಮೆಂತೆ 1-2 ಚಮಚ, ಇಷ್ಟೇನು ಬೇಕಾಗಲ್ಲ. ಅದು ಉಳಿದಿದ್ದು ಇಟ್ಕೊಂಡು ಮತ್ತು ಯೂಸ್ ಮಾಡೋಕ್ಕೆ ಬರ್ತದೆ. ಎಲ್ಲ ಡ್ರೈ ರೋಸ್ಟ್ ಮಾಡೋದು, ಇದು ಎಣ್ಣೆ ಹಾಕೋದಿಲ್ಲ. ಸ್ವಲ್ಪ ಕೆಂಪಗೆ ಆಗ್ತವೆ ಮೆಂತೆ, ಚಟಪಟ ಅಂತ ಅವಾಗ ತೆಗಿಬೇಕು. ಮೆಂತೆ ಭಾಳ ಕರ್ರಾಗಿ ಮಾಡಿದರೆ ವಿಷ ಆಗ್ತದೆ. ಮೆಂತೆ ಕೆಂಪಗೆ ಮಾಡಿ ಹುಡ್ಕೊಳ್ಳೆ ಘಮ ಘಮ ಅಂತ ವಾಸನೆ ಇರ್ತದೆ. ಆಯ್ತಿದು ಸಾಸಿವೆ, ಸಾಸಿವೆ ಬೇಗನೆ ಆಗ್ತವೆ. ಆಯಿತು, ಟೊಮೆಟೊ ಹೋಳು ಒಗ್ಗರಣೆಗೆ ಹಾಕ್ತೀನಿ. ಅದು ಸ್ವಲ್ಪ ಆರಬೇಕು. ಆರಿದ ಮೇಲೆ ಪುಡಿ ಮಾಡಿ ತೋರಿಸ್ತೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು. ಸಾಸಿವೆ ಚಟಪಟ ಅಂತ, ಜೀರಿಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಇಂಗು, ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ಬೇಗ ಬೇಯ್ತಾರೆ. ಟೊಮೆಟೊ ಎಷ್ಟು ತೊಗೊಂಡಿರಂದರೆ, ಈ ಹೋಳು ಈ ಟೊಮೆಟೊಯಿಂದ 4, ಈ ಟೊಮೆಟೊ ಈ ಸಣ್ಣದು ಅಲ್ಲ ದೊಡ್ಡದಲ್ಲ, ಮೀಡಿಯಮ್ ಸೈಜು. ಇದು 4 ಜನಕ್ಕೆ ಆಗ್ತದೆ. ಒಂದು ವಾರ ಇಟ್ಕೊಂಡು ತಿನ್ಬೋದು. ಸಾಸಿವೆ ಮೆಂತೆ ಆರಿದೆ, ಮಿಕ್ಸಿಗೆ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಇದು ಹುರಿದಿಟ್ಕೊಂಡಿದ್ವಲ್ಲ ಮೆಂತ್ಯ ಪುಡಿ, ಇಷ್ಟು ಬೇಕಾಗಲ್ಲ, ಸ್ವಲ್ಪ 1 ಟೀ ಸ್ಪೂನ್ ಮೆಂತ್ಯ ಪುಡಿ, ಸ್ವಲ್ಪ ಮೆಂತ್ಯ ಪುಡಿಗಿಂತ ಜಾಸ್ತಿ 1 ಅರ್ಧ ಚಮಚ ಜಾಸ್ತಿ ಸಾಸಿವೆ ಪುಡಿ. ಇದಕ್ಕೆ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿಗೆ ಸಾಸಿವೆ ಜಾಸ್ತಿ ಬೇಕು. ಹಾಗೆ ಇದು ನಾಟಿ ಟೊಮೆಟೊ ಇರೋ ಕಾರಣ ಹುಳಿ ಇರ್ತದೆ. ಹುಳಿ ಹಾಕೋದೇನು ಬೇಕಿಲ್ಲ. ಅದೇ ಬೇರೆ ಬೆಂಗಳೂರು ಟೊಮೆಟೊ ಮಾಡಿದರೆ ಹುಳಿ ಇರಲ್ಲ, ಸ್ವಲ್ಪ ಹುಣಸೆಹಣ್ಣು ಹಾಕಬೇಕಾಗ್ತದೆ. ಸ್ವಲ್ಪ
ಸ್ವಲ್ಪ ಬೆಲ್ಲ, ಖಾರದ ಪುಡಿ ಒಂದು 4 ಟೀ ಸ್ಪೂನ್, ಉಪ್ಪು ಸ್ವಲ್ಪ ಹಾಕಿದ್ವಿ, ನಾವು ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ಎಷ್ಟೊತ್ತು ಬೇಯಿಸ್ಬೇಕಂದ್ರೆ ಇದು ಸುತ್ತು ಎಣ್ಣೆ ಬಿಡ್ತದೆ ತಾನಾಗೆ, ಬೆಂದು ಆ ಎಣ್ಣೆ ಬಂದ ಮೇಲೆ ಹೊರಗೆ ಬರ್ತದೆ. ಆವಾಗ ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ ತೆಗಿಬೇಕು, ಬೆಂದಂಗೆ ಲೆಕ್ಕ. ಸುತ್ತು ಎಣ್ಣೆ ಬರ್ತದೆ, ಇಲ್ಲೆಲ್ಲ ಸುತ್ತು ಎಣ್ಣೆ ಕಾಣಿಸಿದೆ. ಹೀಗೆ ಎಣ್ಣೆ ಬಿಟ್ಕೊತ ಬಂದರೆ ಅದು ಆಗಿದೆ ಅಂತ ಅರ್ಥ. ಇದು ಆಯ್ತು. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಈ ಉಪ್ಪಿನಕಾಯಿ, ಟೊಮೆಟೊ ಉಪ್ಪಿನಕಾಯಿ ನಿಮಗೆಲ್ಲರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಕಾಣೋಣ. ನಮಸ್ಕಾರ.